So today we'll write the same program. ನಿನ್ನೆ ನಿಮ್ಗೆ ನಾ ಟ್ರೈ ಮಾಡಂತ ಹೇಳಿದ್ದೆ, ಅದರದ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ನಾನು. We are going to use the dynamic programming. Dynamic programming ಒಂದು ಫಂಕ್ಷನ್ ದಟ್ ಈಸ್ malloc ಫಂಕ್ಷನ್ ಅನ್ನ ಯೂಸ್ ಮಾಡ್ತೀರಿ. ಆ ಫಂಕ್ಷನ್ ಅನ್ನ ಯೂಸ್ ಮಾಡಿದಾಗ ಮೆಮರಿ ಅವೈಲೇಬಲ್ ಇತ್ತು ಅಂತಂದ್ರೆ ನಿಮಗ ಮೆಮರೀಸ್ ಬ್ಲಾಕ್ ಇಂದ ಸ್ಟಾರ್ಟಿಂಗ್ ಅಡ್ರೆಸ್ ಸಿಗ್ತೈತಿ, ಇರ್ಲಿಲ್ಲ ಅಂದ್ರೆ ನಲ್ ಸಿಗ್ತೈತಿ. And once you get the starting address of any block of memory, then it is very easy to move forward or backward. ನೀವು ಮುಂದೆ ಅಥವಾ ಹಿಂದೆ ಹೋಗ್ಲಿಕ್ಕೆ ಬರ್ತೈತಿ, because you can perform the addition operation, increment or decrement operations on pointer. ಬೇಕು ಅಂದ್ರೆ ಅಡ್ರೆಸ್ ಅನ್ನ ಹಿಂದೆ ಮುಂದನು ಒಯ್ಬಹುದು, ಅಥವಾ ಕಂಟೆಂಟ್ ನ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ, ಅಥವಾ ಒಂದು ಕಂಟೆಂಟ್ ಅನ್ನ ಇನ್ನೊಂದು ಕಂಟೆಂಟ್ ಜೊತೆಗೆ ಆಡ್ ಮಾಡ್ಲಿಕ್ಕೆ ಕೂಡ ಬರ್ತೈತಿ. ಸೊ with the help of those operations you are going to move forward. ನಿಮ್ದು ಡೇಟಾ ಟೈಪ್ ಇಂಟಿಜರ್ ಇತ್ತು ಅಂತಂದ್ರೆ ನೀವು ಪಾಯಿಂಟರ್ ನ ಮುಂದೆ ಮೂವ್ ಮಾಡಿದಾಗ ಪ್ರತಿ ಸರಿನು ಇಟ್ ಈಸ್ ಗೋಯಿಂಗ್ ಟು ಮೂವ್ ಬೈ 2 bytes. If you are using the data type as character, then it moves single byte. So depending upon the data type that you are going to specify, ಬ್ಲಾಕ್ ಒಳಗ್ ಮತ್ತೆ ಇಂಟರ್ನ್ ಏನಾಗಿರ್ತಾವ ಡಿವಿಷನ್ಸ್ ಆಗಿರ್ತಾವ. ಪ್ರತಿ ಸರಿನು ಅದು ಒಂದು ಡಿವಿಷನ್ ಇಂದ ಇನ್ನೊಂದು ಡಿವಿಷನ್ ಗೆ ಶಿಫ್ಟ್ ಆಗ್ತೈತಿ. ಪಾಯಿಂಟರ್ ಆ ಪರ್ಟಿಕ್ಯುಲರ್ ಅಡ್ರೆಸ್ ಅನ್ನ ತನ್ನೊಳಗ ಸ್ಟೋರ್ ಮಾಡ್ಕೊಂತೈತಿ, ಬಿಕಾಸ್ ಪಾಯಿಂಟರ್ ಕ್ಯಾನ್ ಅಟ್ ಅ ಟೈಮ್ ಹೋಲ್ಡ್ ಅಡ್ರೆಸ್ ಆಫ್ ಸಿಂಗಲ್ ಲೊಕೇಶನ್. ಒಂದು ಲೊಕೇಶನ್ ಅದ ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಕಾಗ್ತದೆ. ನಾನೀಗ ಒಂದು 8 bytes ಒಂದು ಬ್ಲಾಕ್ ಅನ್ನ ಅಸೈನ್ ಮಾಡ್ಕೊಂಡೆ ಅಂದ್ರೆ ಅಲ್ಲಿ ನನಗೆ ಏನಿರ್ತಾವ, ಒಂದೊಂದು ಬ್ಲಾಕಿಗೂ ಒಂದೊಂದು ಅಡ್ರೆಸ್ ಇರ್ತೈತಿ. ಅಷ್ಟು ಅಡ್ರೆಸ್ ಅನ್ನು ಸ್ಟೋರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಇಟ್ ವಿಲ್ ಓನ್ಲಿ ಸ್ಟೋರ್ 1 ಬ್ಲಾಕ್ ಅಡ್ರೆಸ್. ಅದ್ರೊಳಗ ಈಗ ನಾನಿನ್ನ ಎಕ್ಸಾಂಪಲ್ ಕೊಟ್ಟೆ, 802, 804, 806 ಅಂತ ಹೇಳಿ. ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಐದರ್ ಇಟ್ ಕ್ಯಾನ್ ಹೋಲ್ಡ್ 802, 800, 804 or 806. It cannot hold all the addresses at a time, because ನಾವು ತಗೊಂಡಿರೋದು ಒಂದೇ ಪಾಯಿಂಟರ್ ಅನ್ನ ತಗೊಂಡೇವಿ, which is going to hold the starting address. ಆಮೇಲೆ ನಾನು ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನ ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಅದೇ ಬೇಸಿಸ್ ಮೇಲೆ ಇರುವಂತ ಒಂದು ಪ್ರೋಗ್ರಾಮ್. I hope yesterday everyone has taken down the heading of the program. ಬರ್ಕೊಂಡಿರ್ಲ ನಿನ್ನೆ ಎಲ್ರು? Yes, madam. What is that? ಏನದ ಪ್ರೋಗ್ರಾಮ್ ಹೆಡ್ಡಿಂಗ್? Write a program to demonstrate to malloc. Madam, ಹಿಂದೆದು MALLOCS. malloc. Malloc function to read and display the elements. Okay. ಪ್ರೋಗ್ರಾಮ್ ಕಾಣಿಸ್ತದಲ್ಲ ಎಲ್ಲರಿಗೂ? Yes, ma'am. Okay, so this is the program for demonstrating the use of malloc function to read n number of elements and to display those same elements. Right? ಇಲ್ಲಿ ನಿಮ್ಗೊಂದು ಹೆಡರ್ ಫೈಲ್ ಹೊಸದಾಗಿ ಕಾಣಿಸ್ಲಿಕ್ಕದೈತಿ ನೋಡ್ರಿ. ಕಾಣಿಸ್ತದ ಎಲ್ಲರಿಗೂ? Yes, madam. The first header file is stdio.h, that is standard input output.h, which is used for these functions. printf ಮತ್ತು scanf function the definition ಅನ್ನ ಹೇಳೋ ಸಲುವಾಗಿ ಈ ಪರ್ಟಿಕ್ಯುಲರ್ ಫಂಕ್ಷನ್ ಹೆಡರ್ ಫೈಲ್ ಅನ್ನ ನಾವೇನ್ ಮಾಡ್ಲಿಕ್ಕತ್ತೀವಿ, ನಮ್ಮ ಪ್ರೋಗ್ರಾಮಿಗೆ ಲಿಂಕ್ ಮಾಡ್ಲಿಕ್ಕತ್ತೀವಿ. ಇನ್ನೊಂದು ಹೆಡರ್ ಫೈಲ್ ಅನ್ನ ಲಿಂಕ್ ಮಾಡ್ಲಿಕ್ಕತ್ತೀವಿ, ದಟ್ ಈಸ್ ಸ್ಟ್ಯಾಂಡರ್ಡ್ ಲೈಬ್ರರಿ.h, stdlib.h, ಸ್ಟ್ಯಾಂಡರ್ಡ್ ಲೈಬ್ರರಿ.h. ಇಲ್ಲ ಅಂತಂದ್ರ ನೀವ alloc.h ಅಂತ ಹೇಳಿ ಒಂದು ಫೈಲ್ ಬರ್ತೈತಿ, ಹೆಡರ್ ಫೈಲ್. ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು. Why we are using this particular header file? Because ನಾವಿಲ್ಲಿ ಡೈರೆಕ್ಟ್ ಆಗಿ malloc ಫಂಕ್ಷನ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ. malloc ಫಂಕ್ಷನ್ ಎದಕ್ ಯೂಸ್ ಮಾಡ್ತೀವಿ ಅಂತ ನನ್ಗೆ ಗೊತ್ತೈತಿ, ನಿಮ್ಗೆ ಗೊತ್ತೈತಿ, ಬಿಕಾಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಂಡ್ ಯು ಹ್ಯಾವ್ ಲರ್ನ್ಡ್. ಬಟ್ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನಾಗ ನಾನು ಏನಾದ್ರೂ ಹೇಳಿಕತ್ತೀನಿ, malloc ಏನ್ ಮಾಡ್ಬೇಕು ಅಂತ ಏನು ಇಲ್ಲ. ಜಸ್ಟ್ ಫಂಕ್ಷನ್ ಅನ್ನ ಕಾಲ್ ಮಾಡ್ಲಿಕ್ಕತ್ತೀನಿ, ಪ್ಯಾರಾಮೀಟರ್ ಪಾಸ್ ಮಾಡ್ಲಿಕ್ಕತ್ತೀನಿ, ರಿಟರ್ನ್ ಮಾಡಿದ್ದನ್ನ ಸ್ಟೋರ್ ಮಾಡ್ಕೊಳಿಕತ್ತೀನಿ. ಬಟ್ ಈ ಪರ್ಟಿಕ್ಯುಲರ್ ಫಂಕ್ಷನ್ ಡೆಫಿನೇಷನ್ ಎಲ್ಲರ ಕಾಣಿಸ್ಲಿಕ್ಕತ್ತೈತೇನೆ ಯಾರ್ಗಾರೆ? ಒಂದು ಫಂಕ್ಷನ್ ಅಂದ್ರ 3 ಪಾರ್ಟ್ ನಾಗ ವರ್ಕ್ ಆಗ್ತೈತಿ. ಡಿಕ್ಲರೇಷನ್, ಕಾಲಿಂಗು, ಡೆಫಿನೇಷನ್. ಡಿಕ್ಲರೇಷನ್ ಇಲ್ಲ, ಡೆಫಿನೇಷನ್ ಇಲ್ಲ. We have just called the function.
ಬರೇ ಫಂಕ್ಷನ್ ಅನ್ನ ಕಾಲ್ ಮಾಡ್ಲಿಕ್ಕತ್ತೀನಿ, ಡೆಫಿನೇಷನ್ ಅನ್ನ ನಾನು ಎಲ್ಲೂ ಬರ್ದಿಲ್ಲ ಈ ಪ್ರೋಗ್ರಾಮ್ ಒಳಗಡೆಗೆ. ಅಂದ್ರ ಕಾಲ್ ಮಾಡಿದ ತಕ್ಷಣ ಕಂಟ್ರೋಲ್ ಜಂಪ್ ಆಗ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಬೇಕಲ್ಲ, ಎಲ್ಲರ ಒಂದ್ ಕಡೆ ಡೆಫಿನೇಷನ್ ಇರ್ಬೇಕು, ಹೌದಿಲ್ಲ? ಆ ಡೆಫಿನೇಷನ್ ಎಲ್ಲೈತಿ? ಇಟ್ ಈಸ್ ಪ್ರೆಸೆಂಟ್ ಇನ್ ಸ್ಟ್ಯಾಂಡರ್ಡ್ ಲೈಬ್ರರಿ ಬಿಕಾಸ್ ಇಟ್ ಈಸ್ ಅ ಬಿಲ್ಟ್ ಇನ್ function. It is a ready-made function which has already been defined and stored in the standard library of C. ಅದರ ಸಲುವಾಗಿ ಈ ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡೇವಿ. And next you have is main function from where the execution of your program begins. Actually ಇಲ್ಲಿ ಎರಡು ಫಂಕ್ಷನ್ ಅದ, ಒಂದು ಮೇನು, ಒಂದು ಮೆಲಾಕ್. ಬಟ್ ಈ ಮೆಲಾಕ್ ಫಂಕ್ಷನ್ ಅದ ಡೆಫಿನೇಷನ್ ಇಲ್ಲಿ ಇಲ್ಲ, ಅದ್ರ ಸಲುವಾಗಿ ನಮಗ ಬರೇ ಮೇನ್ ಫಂಕ್ಷನ್ ಅದ ಡೆಫಿನೇಷನ್ ಅಷ್ಟೇ ಕಾಣಿಸ್ಲಿಕ್ಕತ್ತೈತಿ. Next, int I and n. These are the two data variables. ಎರಡು normal integer type of variables. N specifies how many elements you want to read and display, and I because ಒಂದ್ಸರಿಗೆ ನಾನು ಯೂಸಿಂಗ್ ಪಾಯಿಂಟರ್ ಒಂದೇ ಲೊಕೇಶನ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು. ಅಂದ್ರ ಒಂದ್ ಎಲಿಮೆಂಟ್ ನ ರೀಡ್ ಮಾಡ್ಲಿಕ್ಕೆ ಅಥವಾ ಒಂದ್ ಎಲಿಮೆಂಟ್ ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಬರ್ತೈತಿ. ಆದ್ರೆ ನನಗೆ n ಎಲಿಮೆಂಟ್ಸ್ ನ ರೀಡ್ ಮಾಡ್ಬೇಕಾಗೈತಿ, ಡಿಸ್ಪ್ಲೇ ಮಾಡ್ಬೇಕಾಗೈತಿ. ಸೊ ಅದರ ಸಲುವಾಗಿ ನಾನು ಏನ್ ಮಾಡ್ಲಿಕ್ಕತ್ತೀನಿ, ಐ ನ ಯೂಸ್ ಮಾಡ್ತೇನೆ. ಅಂಡ್ ದೆನ್ PTR, ದಟ್ ಈಸ್ ಇಟ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್. ಹಿಂದಿರುವಂತ ಆಸ್ಟಿಕ್ ಸಿಂಬಲ್ ಏನ್ ಹೇಳ್ತೈತಿ? ಇಟ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್. ಸೊ ಇದ್ರ ಕೆಲಸ ಏನು? ಅಡ್ರೆಸ್ ಅನ್ನ ಹೋಲ್ಡ್ ಮಾಡೋದು. ಅಂಡ್ ಇಟ್ಸ್ ಟೈಪ್ ಈಸ್ ಇಂಟ್ ಬಿಕಾಸ್ ನಾನು ಎಂಟರ್ ಮಾಡುವಂತ ವೇರಿಯೇಬಲ್ಸ್ ಯಾವ ರೀತಿ ಇರ್ತಾವು? ಇಂಟೀಜರ್ ಟೈಪ್ ಅದಾವು. ಅದ್ರ ಸಲುವಾಗಿ ಈ ಪಾಯಿಂಟರ್ ಅನ್ನು ನಾನು ಏನ್ ಮಾಡೀನಿ? ಇಂಟೀಜರ್ ಟೈಪ್ ಅನ್ನೇ ತಗೊಂಡೇನೆ. ನೆಕ್ಸ್ಟ್, ಹೌ ಮೆನಿ ನಂಬರ್ಸ್ ಯು ವಾಂಟ್ ಟು ಎಂಟರ್? ಎಷ್ಟ್ ನಂಬರ್ಸ್ ನ ಎಂಟರ್ ಮಾಡ್ಬೇಕಾಗೈತಿ ನಿಮಗ? ನಾನು ಇಲ್ಲಿ n is equals to 4, 5 ಕೊಡ್ಬೋದು. ಬಟ್ ಇಲ್ಲಿ n equals to 4 ಅಥವಾ 5 ಕೊಟ್ಟೆ ಅಂತಂದ್ರ ಮೆಮರಿ ಅಲೋಕೇಟ್ ಯಾವಾಗ ಆಗ್ತೈತಿ? ಕಂಪೈಲೇಷನ್ ಟೈಮ್ ದಾಗ ಆಗ್ತೈತಿ. ಕಂಪೈಲೇಷನ್ ಟೈಮ್ ದಾಗ ಮೆಮರಿ ಅಲೋಕೇಟ್ ಆಯ್ತು ಅಂದ್ರೆ ಇಟ್ ಈಸ್ ನಾಟ್ ಡೈನಮಿಕ್, ಇಟ್ ಈಸ್ ಸ್ಟಾಟಿಕ್ ಟೈಪ್ ಆಫ್ ಮೆಮರಿ ಅಲೋಕೇಶನ್. ಹೌದಾ? ಕಂಪೈಲೇಷನ್ ಟೈಮ್ ದಾಗ ಮೆಮರಿ ಅಲೋಕೇಟ್ ಆಯ್ತು ಅಂತಂದ್ರೆ ಅದನ್ನ ನಾವು ಸ್ಟಾಟಿಕ್ ಅಂತ ಕರಿತೇವೆ. ಆದ್ರೆ ನಮಗಿಲ್ಲಿ ಏನ್ ಎಕ್ಸಾಂಪಲ್ ಅದ? ಡೈನಮಿಕ್ ಮೆಮರಿ ಅಲೋಕೇಶನ್ ಅನ್ನ ತೋರಿಸ್ಬೇಕಾಗೈತಿ. ಡೈನಮಿಕ್ ಮೆಮರಿ ಅಲೋಕೇಶನ್ ಇನ್ ದ ಸೆನ್ಸ್ the memory will be allocated during the execution. ನಿಮ್ದು ಕಂಪೈಲೇಷನ್ ಆಗಿ ನೀವ್ ಯಾವಾಗ ಇನ್ಪುಟ್ ಅನ್ನ ಕೊಡ್ತೀರಿ ಆ ಟೈಮ್ ದಾಗ ಮೆಮರಿ ಅಲೋಕೇಟ್ ಆಗ್ಬೇಕು. ಅದ್ರ ಸಲುವಾಗಿ ಇಲ್ಲಿ ಕೇಳಿಕತ್ತಾರ ಅವ್ರು, ಹೌ ಮೆನಿ ನಂಬರ್ಸ್ ಯು ವಾಂಟ್ ಟು ಎಂಟರ್? ಇಲ್ಲಿ ತನಕ ಮೆಮರಿ ಅಲೋಕೇಟ್ ಆಗಿಲ್ಲ ನಿಮ್ಮ ಪ್ರೋಗ್ರಾಮಿಗೆ, ನಾವು ಅಲೋಕೇಟ್ ಆಗ್ತೈತಿ. ಸ್ಕ್ಯಾನ್ ಎಫ್ %d and n. ಎಷ್ಟ್ ಎಲಿಮೆಂಟ್ಸ್ ನ ಎಂಟರ್ ಮಾಡ್ತೀರಿ ಅಂತ ಯೂಸರಿಗೆ ಕೇಳಿದ ತಕ್ಷಣ ಯೂಸರ್ ವಿಲ್ ಗಿವ್ ಸಮ್ ನಂಬರ್. ನಾನ್ 4 ಮಾಡ್ತೀನಿ, ನಾ 10 ಮಾಡ್ತೀನಿ, ನಾ 8 ಮಾಡ್ತೀನಿ, ನಾ 100 ಮಾಡ್ತೀನಿ, ನಾ 50 ಮಾಡ್ತೀನಿ ಅಂತ ಹೇಳಿ. ಸೊ ಆ ನಂಬರ್ ಅನ್ನ ಏನ್ ಎಂಟರ್ ಮಾಡ್ತಾನಲ್ಲ ಅದನ್ನ ಸ್ಟೋರ್ ಮಾಡ್ಕೋಬೇಕು. ದಟ್ ಮೀನ್ಸ್ ನೆಕ್ಸ್ಟ್ ಯು ನೀಡ್ ಟು ಹ್ಯಾವ್ ದ ಇನ್ಪುಟ್ ಸ್ಟೇಟ್ಮೆಂಟ್. ಸೊ scanf %d. Next, the user is going to enter an integer type of value and that integer type of value has to be stored in n. ನಾ ಮೊದಲೇ ಡಿಕ್ಲೇರ್ ಮಾಡೀನಿ, ಒಂದ್ n, ಒಂದು I, ಒಂದು PTR. 3 ವೇರಿಯೇಬಲ್ಸ್ ಆಲ್ರೆಡಿ ಡಿಕ್ಲೇರ್ ಆಗ್ಯಾವ. ಅವಕ್ 3ಕ್ಕೂ ತಮ್ಮದೇ ಆದಂತ ಮೆಮರಿ ರಿಸರ್ವೇಶನ್ ಆಗೈತಿ. ಇದಕ್ಕ ಕಂಪೈಲೇಷನ್ ಟೈಮ್ ದಾಗ ಆಗಿರ್ತೈತಿ. ಬಟ್ ಇದು ಎಲಿಮೆಂಟ್ಸ್ ಗೆ ಏನದಲ್ಲ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಟೈಮ್ ಆಗ್ತೈತಿ. ಓಕೆ, n ಒಳಗ ಏನ್ ಸ್ಟೋರ್ ಮಾಡಿದೆ ನಾನು? ವಾಟ್ ಎವರ್ ವ್ಯಾಲ್ಯೂ ಐ ಹ್ಯಾವ್ ಎಂಟರ್ಡ್. ಕನ್ಸಿಡರ್ ಐ ವಿಲ್ ಎಂಟರ್ 5. I have entered value as 5. That means I'm going to enter 5 elements. ಈಗ ನನಗೆ ಗೊತ್ತಾಯ್ತು 5 ಇಂಟಿಜರ್ ಟೈಪ್ ಆಫ್ ಎಲಿಮೆಂಟ್ಸ್ ನಾನು ಎಂಟರ್ ಮಾಡ್ತೀನಿ ಅಂತಂದ್ರೆ ನನಗ 10 bytes ಆಫ್ ಮೆಮರಿ ಬೇಕಾಗ್ತೈತಿ ಅನ್ನೋದು ಕಂಪೈಲರಿಗೆ ಇವಾಗ ಗೊತ್ತಾಯ್ತು. Now it is going to give that much amount of memory. Until I give the value of n, memory will not be allocated for this particular program. ಈಗ ನಾನು n value 5 ಅಂತ ಹೇಳಿದ ತಕ್ಷಣ during the execution when I said or when I entered n value as 5, now 5 into 2 because integer type of values total 10 bytes of memory allocate ಮಾಡಬೇಕು ಅನ್ನೋದು ಇವಾಗ ಗೊತ್ತಾಗ್ತೈತಿ. ಅದನ್ನೇ ನಾನು ಇಲ್ಲಿ ಸ್ಪೆಸಿಫಿಕ್ ಮೆಮರಿ ಅಲೋಕೇಶನ್ ಫಂಕ್ಷನ್ ಅನ್ನ ಯೂಸ್ ಮಾಡಿ ಹೇಳಿಕತ್ತೀನಿ. int star, that means to hold integer type of values I require some amount of memory, so please allocate me that much amount of memory. ನನಗೆ integer type of values ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಮೆಮರಿ ಬೇಕು, ಆ ಮೆಮರಿನ ಅಲೋಕೇಟ್ ಮಾಡ್ರಿ. ಎಷ್ಟು ಬೇಕು ಮೆಮರಿ ಅದನ್ನ ನಾನು ಇಲ್ಲಿ ಹೇಳ್ತೀನಿ. malloc, it is a function name and parameter 2 into n. 2 specifies ಇಂಟಿಜರಿಗೆ ಎಷ್ಟು ಬೈಟ್ಸ್ ಬೇಕು ಅನ್ನೋದನ್ನ ಹೇಳ್ತೈತಿ.
every element that I am going to enter requires 2 bytes of memory. And how many I am going to enter? Adik already ನಾನು ಹೇಳಿನಿ 4, 2 into 4. ಇದರ ಬದಲಿಗೆ ನಾನು ಡೈರೆಕ್ಟ್ ಆಗಿ 8 ಅಂತ ಹೇಳಿ ಕೂಡ ಕೊಡ್ಲಿಕ್ಕೆ ಬರ್ತೈತಿ. ಯು ಕ್ಯಾನ್ ಡೈರೆಕ್ಟ್ಲಿ ಗಿವ್ 8. ಬಟ್ 8 ಅಂತ ಕೊಟ್ರಿ ಅಂದ್ರೆ ಪ್ರತಿ ಸರಿನೂ ನೀವೇನ್ ಮಾಡ್ಬೇಕಾಗ್ತೈತಿ, n ವ್ಯಾಲ್ಯೂ 4 ಅಂತಾನೆ ಹಾಕ್ಬೇಕಾಗ್ತೈತಿ, ಮತ್ ಅದು ಸ್ಟಾಟಿಕ್ ಗೆ ಬಂದು ನಿಲ್ತೈತಿ. ಸೊ ಫಾರ್ ದಟ್ ರೀಸನ್ ನಾವಿಲ್ಲಿ ಏನ್ ತಗೊಂತೀವಿ, n ತಗೊಂತೀವಿ. ದಿಸ್ ಈಸ್ ಒನ್ ವೇ. ಇನ್ನೊಂದು, ನಾನು ಫಸ್ಟ್ ಟೈಮ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀನಿ. ಐ ಡೋಂಟ್ ನೋ ವೆದರ್ ಇಂಟಿಜರ್ ರಿಕ್ವೈರ್ಸ್ 2 bytes ಆರ್ ಇಟ್ ರಿಕ್ವೈರ್ಸ್ 4 byte. ಅದಕ್ಕೆ ನಾನು ಸೈಜ್ ಆಫ್ ಆಪರೇಟರ್ ಅನ್ನ ಯೂಸ್ ಮಾಡಬಹುದು. ಡು ಯು ರಿಮೆಂಬರ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಸೈಜ್ ಆಫ್ ಆಪರೇಟರ್? ಸೈಜ್ ಆಫ್ ಆಪರೇಟರ್ ಎದಕ್ಕೆ ಯೂಸ್ ಮಾಡ್ತೇವೆ? ಆನ್ಸರ್ ಹೇಳ್ತೀರೇನ್ ಯಾರೇ? Why we are using size of operator? Do anybody know what is the purpose of using size of operator? Pooja, answer ಹೇಳ್ತಿ? Pooja, you have raised your hand. Do you know the answer? ಬಿಟ್ಲು. ಯಾರ್ದು ಸೈಜ್ ಆಫ್ ಆಪರೇಟರ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ? Ma'am, represent the size of data type. Yes, to obtain the amount of memory required for any data type or any variable. ಯಾವ್ದಾದ್ರೂ ವೇರಿಯೇಬಲ್ ಅಥವಾ ಡೇಟಾ ಟೈಪಿಗೆ ಮೆಮರಿ ಎಷ್ಟು ಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೋದು, ಸೈಜ್ ಆಫ್ ಆಪರೇಟರ್ ಅನ್ನ ಯೂಸ್ ಮಾಡ್ಬೋದು. ಸೈಜ್ ಆಫ್ ಅಂತೇಳಿ ಬ್ರಾಕೆಟ್ ನಾಗ ನೀವ್ ಇಂಟ್ ಅಂತ ಪಾಸ್ ಮಾಡಿದ್ರಿ ಅಂದ್ರೆ ಇಂಟೀಜರ್ ಗೆ ಎಷ್ಟ್ ಬೇಕಾಗ್ತೈತಿ ಅದನ್ನ ಕೊಡ್ತೈತಿ. ಅಥವಾ ನಾನ್ ಸೈಜ್ ಆಫ್ ಅಂತ ಹೇಳಿ ಎ ಪಾಸ್ ಮಾಡಿದೆ, ಮ್ಯಾಲೆ ಕ್ಯಾರ್ ಎ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೆ ಅಂತಂದ್ರೆ ಆ ಎಗ ಎಷ್ಟು ಮೆಮರಿ ಅವಶ್ಯಕತೆ ಅದ ಅನ್ನೋದನ್ನ ರಿಟರ್ನ್ ಮಾಡ್ತೈತಿ. ಏನಿದೆ ಅಕ್ಷಯ್ ಕುಮಾರ್ ಹುನೂರ್ ಫಾರ್ ಅರೇ ಅಂತ. ಸೈಜ್ ಆಫ್ ಆಪರೇಟರ್ ಅರೇಗೆ ಎದಕ್ಕೆ ಯೂಸ್ ಮಾಡ್ತೇವಿ? It is used to obtain the memory requirement of the variable, constant or data type. ಸೈಜ್ ಆಫ್ ಆಪರೇಟರ್ ಎದಕ್ಕೆ ಯೂಸ್ ಮಾಡ್ತೇವಿ? ಮೆಮರಿ ರಿಕ್ವೈರ್ಮೆಂಟ್ ಎಷ್ಟದ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ಯೂಸ್ ಮಾಡ್ತೇವಿ. ರೈಟ್? ಸೊ ಹಿಯರ್ ಇನ್ ಪ್ರೋಗ್ರಾಮ್ ಇಲ್ಲಿ ಮೆಲಾಕ್ ನಾಗು ನಾವೇನ್ ಮಾಡ್ಬೋದು, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ನಾನ್ ಕ್ಯಾರೆಕ್ಟರ್ ಯೂಸ್ ಮಾಡ್ಲಿಕ್ಕತ್ತೀನಿ, ಫ್ಲೋಟು, ಡಬಲ್, ಬಟ್ ಐ ಡೋಂಟ್ ನೋ ಹೌ ಮಚ್ ಮೆಮರಿ ಇಸ್ ರಿಕ್ವೈರ್ಡ್ ಫಾರ್ ದಟ್ ಟೈಪ್ ಆಫ್ ಡೇಟಾ. ಅವಾಗ ನಾನಿಲ್ಲಿ ಸೈಜ್ ಆಫ್ ಆಪರೇಟರ್ ಅನ್ನು ಕೂಡ ಯೂಸ್ ಮಾಡ್ಬೋದು. ಈ ಎರಡರ ಬದಲಿಗೆ ಸೈಜ್ ಆಫ್ ಇಂಟು ಎನ್ ಆ ರೀತಿ ಕೂಡ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ಇವಾಗ ನಾವು ಹೇಳಿದ್ವಿ ಆಪರೇಟಿಂಗ್ ಸಿಸ್ಟಮಿಗೆ ನನಗೆ ಇಂಟಿಜರ್ ಟೈಪ್ ಆಫ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ಬೇಕಾಗೈತಿ. ಅದು ಎಷ್ಟು? 4 ವ್ಯಾಲ್ಯೂಸ್. ಅದಕ್ಕೆ ಎಷ್ಟು ಮೆಮರಿ ಬೇಕಲ್ಲ ಅಷ್ಟು ಮೆಮರಿನ ಅಲೋಕೇಟ್ ಮಾಡಿ ಆದ್ಮೇಲೆ ಅದರದ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ರಿಟರ್ನ್ ಮಾಡು. ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಪಾಯಿಂಟರ್. ಇಫ್ ಮೆಮರಿ is that much amount of memory is available, then it is going to return the starting address of that block. Otherwise it returns the null value. Now we'll hope that it is going to return the address only. Next, enter. ಈಗ ಮೆಮರಿ ಅಲೋಕೇಟ್ ಆಯ್ತು. 2 bytes 4, ಆ ಪೂರ್ತಿ 8 bytes ಅದಲ್ಲ ಅದ ಪೂರಾ ಬ್ಲಾಕ್ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ರಿಟರ್ನ್ ಮಾಡಿದ್ರು. ಓಕೆ, ಮೆಮರಿ ರಿಸರ್ವೇಶನ್ ಆಯ್ತು. ಒಂದು ಐಗದ ಮೆಮರಿ ರಿಸರ್ವ್ಡ್, ಒಂದು ಎನ್ ಗದ, ಒಂದು PTR ಗದ, ಅಂಡ್ ಇನ್ನೊಂದ್ ಏನದಲ್ಲ ಒಂದು ದೊಡ್ಡ ಬ್ಲಾಕ್ ಅದ ವಿಚ್ ಈಸ್ ಆಫ್ 8 bytes. Consider it starts with 800th location, right? So now PTR holds the value 800, N holds the value 4. I ಗಿನ್ನು ವ್ಯಾಲ್ಯೂ ಅಸೈನ್ ಮಾಡಿಲ್ಲ. ಇನ್ನೊಂದು ದೊಡ್ಡ ಬ್ಲಾಕ್ ಅದ, ಆ ಬ್ಲಾಕ್ ಒಳಗೆ ಇಂಟರ್ನ್ 4 ಡಿವಿಷನ್ಸ್ ಅದಾವು, 4 ಡಿವಿಷನ್ ಖಾಲಿ ಅದಾವ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ತಿಳಿಲಿಕ್ಕತ್ತೈತ್ಲಾ ಮೆಮರಿ ಹೆಂಗ್ ಅಲೋಕೇಟ್ ಆಗೈತಿ, ಯಾವ್ಯಾವ ವ್ಯಾಲ್ಯೂಸ್ ಎಲ್ಲೆಲ್ಲ ಅದಾವು ಅಂತ ಹೇಳಿ.
Is it visible now? Yes, madam. Okay. So ಇವಾಗ ನಾವೇನ್ ಮಾಡ್ಲಿಕ್ಕತ್ತೇವಿ malloc ಅನ್ನ ಯೂಸ್ ಮಾಡ್ಕೊಂಡು ಮೆಮರಿನ ಅಲೋಕೇಟ್ ಮಾಡ್ಕೊಂಡ್ವಿ. ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ ಅ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕತ್ತೇವಿ. ಯೂಸರ್ ಏನದ ಅದು ಸ್ಟೇಟ್ಮೆಂಟ್ ಎಂಟರ್ ಪರ್ಸೆಂಟೇಜ್ ಡಿ ಇಂಟೀಜರ್ಸ್ ಇಲ್ಲದ ನೋಡ್ರಿ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್ ಎಂಟರ್ ಪರ್ಸೆಂಟೇಜ್ ಡಿ ಇಂಟೀಜರ್ಸ್. ವಾಟ್ ಈಸ್ ದಟ್ ಪರ್ಸೆಂಟೇಜ್ ಡಿ? ಎಷ್ಟು ಇಂಟೀಜರ್ಸ್? that is present in n ಒಳಗೆ ಏನದ ವ್ಯಾಲ್ಯೂ 4 ಅದ. ನಾನು ಮೊದಲಿಗೆ ಹೇಳಿನಿ ಎಷ್ಟು ವ್ಯಾಲ್ಯೂ ಎಂಟರ್ ಮಾಡ್ತಿ ಅಂತ ಹೇಳಿ. ಇಲ್ಲಿ ಕೇಳಿದಾಗ ಐ ಸೇಡ್ 4. ಈಗಾಗ್ಲೇ ಹಾಕಿದ್ದೆ ನೋಡ್ರಿ, ನಾ n ವ್ಯಾಲ್ಯೂ ಏನ್ ಹಾಕಿದ್ದೆ 4 ಅಂತ ಹೇಳಿ ಹಾಕಿದ್ದೆ. ಸೊ ಎಂಟರ್ 4 ಇಂಟೀಜರ್ಸ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬಂತು ಔಟ್ಪುಟ್ ಸ್ಕ್ರೀನ್ ಮೇಲೆ. ಅವಾಗ ಯೂಸರ್ ಏನ್ ಮಾಡ್ತಾನ 4 ವ್ಯಾಲ್ಯೂಸ್ ಅನ್ನ ಹಾಕ್ತಾನ ಒಂದಾದ್ಮೇಲೆ ಒಂದ್ರಂತೆ. ಬಟ್ ಹೌ ದೋಸ್ ವ್ಯಾಲ್ಯೂಸ್ ಹ್ಯಾವ್ ಟು ಬಿ ಸ್ಟೋರ್ಡ್ ಏನದ ನೋಡ್ರಿ. For I is equals to 0, I less than n, I plus plus. ಈ ಎರಡು ಸ್ಟೇಟ್ಮೆಂಟ್ಸ್ ಅನ್ನ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಬರೋದ ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತೈತಿ ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ. For I equals to 0, I less than n, I plus plus. Then you have scanf statement which is percentage D and PTR plus I. PTR plus I. Okay, so ಏನದ ಸ್ಟೇಟ್ಮೆಂಟ್ for I is equals to 0, I less than n, I plus plus. Then you have a scanf statement percentage D PTR plus I. ನಮ್ ಕಾಣಿಸತ್ತಿಲ್ರಿ ಸರ್. ಕಾಣಿಸ್ಲಿಕ್ಕತ್ತಿಲ್ಲ. ಈಗ Yes, madam. is it visible now? Yes, madam. Okay, so for I is equals to 0, I ಖಾಲಿ ಇತ್ತು. ಇವಾಗ ಏನ್ ಮಾಡಿದ್ವಿ ನಾವು I ನ 0 ದಿಂದ ಇನಿಷಿಯಲೈಸ್ ಮಾಡಿದ್ವಿ. Now I holds the value 0. ಇದು ಏನದ ನಿಮ್ದ ಲೂಪಿಂಗ್ ಸ್ಟೇಟ್ಮೆಂಟ್ ಅದ. ಎಲ್ಲಿವರೆಗೂ ಕಂಡೀಷನ್ ಫಾಲ್ಸ್ ಆಗಂಗಿಲ್ಲ ಅಲ್ಲಿ ತನಕ ಬಾಡಿ ಎಕ್ಸಿಕ್ಯೂಟ್ ಆಗ್ಬೇಕು. ಬಾಡಿ ಒಳಗಡೆಗೆ ಒಂದೇ ಇನ್ಪುಟ್ ಸ್ಟೇಟ್ಮೆಂಟ್ ಅದ. ಇನ್ಪುಟ್ ಸ್ಟೇಟ್ಮೆಂಟ್ ಅನ್ನ ಎದಕ್ ತಗೊಂತೀವಿ ನಾವು? ವ್ಯಾಲ್ಯೂಸ್ ಅನ್ನ ಇನ್ಪುಟ್ ಮಾಡ್ಲಿಕ್ಕೆ ತಗೊಂತೀವಿ. ಯು ಆರ್ ಗೋಯಿಂಗ್ ಟು ಟೇಕ್ ಟು ಇನ್ಪುಟ್ ದ ವ್ಯಾಲ್ಯೂಸ್. ಸೊ ಫಾರ್ ದಟ್ ರೀಸನ್ I is equals to 0 ಇನಿಷಿಯಲೈಸೇಷನ್ ಆಯ್ತು. I is less than n. What is I value? 0. And what is n value? It is 4. 0 is less than 4. ಏನಾಯ್ತು ಕಂಡೀಷನ್? 0 is less than 4. Condition true or false? True. True. That means body has to be executed. What is there in the body? It is a scanf statement, input statement to another percentage D. That means the user is going to enter one integer type of value. I'll enter 4. ಏನ್ ಎಂಟರ್ ಮಾಡ್ತೀನಿ? 4 ಎಂಟರ್ ಮಾಡ್ತೀನಿ. ಈ 4 ಅನ್ನ ಏನ್ ಮಾಡ್ಬೇಕು? ಎಲ್ಲರೇ ಒಯ್ದು ಸ್ಟೋರ್ ಮಾಡ್ಬೇಕಾ? ಎಲ್ಲಿ ಒಯ್ದು ಸ್ಟೋರ್ ಮಾಡ್ಬೇಕು? ಅದ್ರ ಅಡ್ರೆಸ್ ಇಲ್ಲದ ನೋಡ್ರಿ. PTR plus I. Whatever value the PTR holds, that plus 0. PTR ಏನ್ ಹೋಲ್ಡ್ ಮಾಡ್ಲಿಕ್ಕತ್ತೈತಿ? 800. 800 plus 0. So what it will be? 800 plus 0 ಅಂತಂದ್ರೆ ಏನಾಗ್ತೈತಿ? 800 ಆಗ್ತೈತಿ. 800 ಆಗ್ತೈತಿ. So it has to be stored. The entered value 4 has to be stored at 800th location. ಆಯ್ತಾ? 800th location ನಮ್ಗೆ ರಿಸರ್ವೇಶನ್ ಆಗೈತೋ ಇಲ್ಲೋ? ಆಗೈತಿ. ಸೊ ಆ ಲೊಕೇಶನ್ ಒಳಗ ನಾನು ಏನ್ ಮಾಡ್ತೀನಿ? 4 ಅನ್ನ ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ಕಮ್ ಬ್ಯಾಕ್, ಇನ್ಕ್ರಿಮೆಂಟ್ I.
I 0 ಇದ್ದಿದ್ದು increment ಮಾಡೋಣ ಏನಾಗ್ತೈತಿ? 1 ma'am. 1. 1 is less than 4. Condition ಏನಾಯ್ತು? Condition is True. 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 Come back. Percentage D, that means integer value has to be entered. I'll enter 6. A 6 ಎಲ್ಲಿ ಸ್ಟೋರ್ ಆಗ್ಬೇಕು? 800 plus 1. That is 800th ಲೊಕೇಶನ್ 1 ಇನ್ಕ್ರಿಮೆಂಟ್ ಮಾಡಿದಾಗ ಎಲ್ಲಿ ಬರ್ತೈತೆ ಅದು? 800th ಲೊಕೇಶನ್ ಅನ್ನ ಇನ್ಕ್ರಿಮೆಂಟ್ ಮಾಡಿದ ತಕ್ಷಣ ಯಾವ ಲೊಕೇಶನ್ ಬರ್ತೈತೆ ನಮಗ? 802 ಹೌದಿಲ್ಲ? 802. Here it has to be stored. Remember, ಇಲ್ಲಿ +1 +2 ಅಂತ ಕನ್ಸಿಡರ್ ಮಾಡೋಕ್ಕಿಂತ that will be dependent on the number of bytes that particular data type requires. ನಾವು integer add ಮಾಡ್ಲಿಕ್ಕತ್ತಿದ್ವಿ ಅಂದ್ರೆ 800 ಆದ್ಮೇಲೆ ಡೈರೆಕ್ಟ್ ಆಗಿ +1 means it will come to 802. ನೀ ಕ್ಯಾರೆಕ್ಟರ್ ರೀಡ್ ಮಾಡಕತ್ತಿದ್ದಿ ಅಂದ್ರೆ 800 ಆದ್ಮೇಲೆ 801 ಗೆ ಬರ್ತೈತಿ. ನೀ ಫ್ಲೋಟ್ ಅನ್ನ ರೀಡ್ ಮಾಡ್ಲಿಕ್ಕತ್ತಿದ್ದಿ ಅಂದ್ರೆ 800 +1 means it will jump to 804th ಲೊಕೇಶನ್. ಅದ್ರ ಸಲುವಾಗಿ ಇವನ್ ಡೇಟಾ ಟೈಪ್ ಈಸ್ ಇಂಪಾರ್ಟೆಂಟ್ ಇನ್ ಅಲೋಕೇಶನ್. ಅದು ಶಿಫ್ಟ್ ಆಗೋದು ಅಷ್ಟು ಪೊಸಿಷನ್ಸ್ ಡೈರೆಕ್ಟ್ ಆಗಿ ಶಿಫ್ಟ್ ಆಗ್ತೈತಿ. ನೆಕ್ಸ್ಟ್ ಥರ್ಡ್ 3 1 ಇದ್ದಿದ್ದು 2 ಆಗ್ತೈತಿ. 2 is less than 4. ನೆಕ್ಸ್ಟ್ ಎಂಟರ್ಡ್ ವ್ಯಾಲ್ಯೂ ಇಲ್ಲಿ ಬಂದು ಸ್ಟೋರ್ ಆಗ್ತೈತಿ. ನೆಕ್ಸ್ಟ್ ಎಂಟರ್ಡ್ ವ್ಯಾಲ್ಯೂ ವಿಲ್ ಕಮ್ ಅಂಡ್ ಬಿ ಸ್ಟೋರ್ಡ್ ಓವರ್ ಹಿಯರ್. 8 6 ಆಲ್ರೆಡಿ ಐತಿ. 8 ಇಲ್ಲಿ ಸ್ಟೋರ್ ಆಗ್ತೈತಿ. 1 ಆಯ್ತು, 0 ಆಯ್ತು, 1 ಆಯ್ತು, 2 ಆಯ್ತು, 3 ಆಯ್ತು. ನೆಕ್ಸ್ಟ್ 4 is less than 4. ಕಂಡೀಷನ್ ಏನಾಗ್ತೈತಿ? 4 is less than 4. ಕಂಡೀಷನ್ False. false. That means for loop will not be executed. ನಾವು ಏನ್ ಮಾಡ್ತೇವಿ? ಬಾಡಿಯಿಂದ ಹೊರಗಡೆಗೆ ಬರ್ತೇವೆ. So now this is what the memory contains. ಓಕೆ, ನಿಮ್ದು ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಯ್ತು, ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಆಯ್ತು, ಕಂಡೀಷನ್ ಫಾಲ್ಸ್ ಆಯ್ತು, ಅದಕ್ಕ ಬಾಡಿ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಹೊರಗಡೆಗೆ ಬರ್ತೇವಿ. ಹೊರಗಡೆಗೆ ಒಂದ್ ಸ್ಟೇಟ್ಮೆಂಟ್ ಐತಿ, ಏನದ ನಿಮ್ ಪ್ರೋಗ್ರಾಮ್ ಇನ್ನೂ ಎಂಡ್ ಆಗಿಲ್ಲ, ಯಾಕಂದ್ರೆ ಮೇನ್ ಫಂಕ್ಷನ್ ಎಂಡ್ ಆಗಿಲ್ಲ. there is something. What is that? A printf statement which will appear as it is on the screen. ಏನದ? the given numbers are, ಕೊಟ್ಟಿರುವಂತ ನಂಬರ್ಸ್ ಏನೇನಂದ್ರ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬರ್ತೈತಿ. ಅದಾದ್ಮೇಲೆ ಅಗೇನ್ ಯು ಹ್ಯಾವ್ ಅ ಫಾರ್ ಲೂಪ್, ಅಂಡ್ ಫಾರ್ ಲೂಪ್ ಬಾಡಿ ಒಳಗ್ ಒಂದು printf ಸ್ಟೇಟ್ಮೆಂಟ್ ಅದ. ಏನದು? you are going to print an integer number itself, but how you are going to print? with the help of a pointer. ಆ ಸ್ಟೇಟ್ಮೆಂಟ್ ನ ಹೇಳ್ತೀನಿ ನೋಡ್ರಿ. ಸೊ ಏನದ? for I equals to 0, I less than n, I plus plus. ನಾನು ಆಗ್ಲೇ ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋಗಿ ಇಲ್ಲಿ ಏನ್ ಬಂದಿತ್ತು ನಿಮ್ದು ಐ ಒಳಗ ವ್ಯಾಲ್ಯೂ 4 ಆಗಿತ್ತು. 0 ಬಂತು, ಆಮೇಲೆ ಇನ್ಕ್ರಿಮೆಂಟ್ ಮಾಡಿದ್ವಿ 1 ಆಯ್ತು, ಮತ್ ಇನ್ಕ್ರಿಮೆಂಟ್ ಮಾಡಿದ್ವಿ 2 ಆಯ್ತು, 3 ಆಯ್ತು, 4 ಆಯ್ತು. 4 ಆದಾಗ ಕಂಡೀಷನ್ ಫಾಲ್ಸ್ ಆಯ್ತು, ಮುಂದೆ ಇನ್ಕ್ರಿಮೆಂಟ್ ಆಗಂಗಿಲ್ಲ. ದಿಸ್ ವುಡ್ ಬಿ ದ ಇನಿಷಿಯಲ್ ಸ್ಟೇಟ್. ಮತ್ ನಾನು ಏನ್ ಮಾಡ್ಲಿಕ್ಕೆ ಫಾರ್ ಲೂಪ್ ಒಳಗ ಅಗೇನ್ ಐ ಆಮ್ ಗೋಯಿಂಗ್ ಟು ಇನಿಷಿಯಲೈಸ್ ದ ಐ ವ್ಯಾಲ್ಯೂ. ಐ ಒಳಗ 0 ಮತ್ 4 ಹೋಗಿ ಏನಾಗ್ತೈತಿ? 0 ಆಗ್ತೈತಿ. 0 is less than 4, condition true. Execute the body. ಏನದ ಬಾಡಿ ಒಳಗ printf ಸ್ಟೇಟ್ಮೆಂಟ್ ಅದ. ಅರ್ಲಿಯರ್ ಸ್ಕ್ಯಾನ್ಎಫ್ ಇತ್ತು, ಅಂದ್ರ ಕಂಪ್ಯೂಟರಿಗೆ ಕೊಡ್ತಿದ್ವಿ. ಇವಾಗ printf ಅದ ಅಂದ್ರ ಕಂಪ್ಯೂಟರು ಔಟ್ಪುಟ್ ಸ್ಕ್ರೀನಿಗೆ ಕೊಡ್ತೈತಿ. It has to print something, and what is that something? percentage D. That means it has to print a integer type of value on the screen. From where it has to print? ಎಲ್ಲಿಂದ ಪ್ರಿಂಟ್ ಮಾಡಬೇಕು? ಡೆಸ್ಟಿನೇಷನ್ ಬೇಕಲ್ಲ, ಲೊಕೇಶನ್ ಬೇಕಲ್ಲ, ಎಲ್ಲಿಂದ ಪ್ರಿಂಟ್ ಮಾಡ್ಬೇಕು ಅಂತ. ಆ ಲೊಕೇಶನ್ ಅನ್ನ ಇಲ್ಲಿ ಕೊಟ್ಟೇವ್ ನೋಡ್ರಿ. PTR plus I. What is the value of PTR? It is 800. 800 plus I. 800 plus I. I value ಏನದ? 0 ಅದ. That means 800. Star 800. What does star indicate? Content pointed at the location 800. 800th location ಒಳಗ ಏನದ? What is there in 800th location? 4. 4 ma'am.
ಸೊ ಔಟ್ಪುಟ್ ಸ್ಕ್ರೀನ್ ಮೇಲೆ 4 ಪ್ರಿಂಟ್ ಆಗ್ತೈತಿ. ಕಮ್ ಬ್ಯಾಕ್, ಇನ್ಕ್ರಿಮೆಂಟ್ I will become 1. 1 is less than 4. Again, condition is true. Execute the body. Print the integer value. And what is that integer value? From where you are going to print? PTR plus I. 800 plus I. Andre ill exact jump agbeku 802th location. What is there in the 802? What is there at 802th location? 6, ma'am. 6 will be printed. Next, 804th location. 3, 8. Avagidu 4 ಆಗ್ತೈತಿ. 4 is less than 4, condition false ಆಯ್ತು, body execute ಆಗಂಗಿಲ್ಲ. So 4, 6, 3, 8 will be printed on the screen. Is it clear? Yes, ma'am. ಇಲ್ಲಿ ನೀವು ಇನ್ಕ್ರಿಮೆಂಟ್ ನೆನ್ಪಿಟ್ಕೋರೆ, ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಉಳಿದಿದ್ ಕನ್ಸೆಪ್ಟ್ ಒಳಗೆ ಏನೋ ಡೌಟ್ ಬರಂಗಿಲ್ಲ. ಇಲ್ಲರೆ ಪ್ಲಸ್ ಐ ಅಂತ ಹೇಳಿಕತ್ತಾರ ಮೇಡಮ್, ಬಟ್ ಇಲ್ಲಿ 801 ಕಾಣಿಸ್ಲಿಕ್ಕತ್ತಿಲ್ಲ ಅನ್ಬೇಡ್ರಿ. ಇಟ್ ಇನ್ಕ್ರಿಮೆಂಟ್ಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಡೇಟಾ ಟೈಪ್. ಯಾಕಂದ್ರೆ ಮೆಮರಿ ಅಲೋಕೇಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡೇವಿ, ಸಬ್ ಡಿವಿಷನ್ಸ್ ಅನ್ನ ಮಾಡೇವಿ. ಅಲ್ಲಿ ಡೇಟಾ ಟೈಪ್ ಅನ್ನ ಸ್ಪೆಸಿಫೈ ಮಾಡೋದೇ ಇದ್ರ ಸಲುವಾಗಿ. ನಾನ್ ಇಂಟ್ ಕೊಟ್ಟಿನಿ ಅಂತಂದ್ರ ಬ್ಲಾಕ್ ಅನ್ನ ಮತ್ತ ಒಳಗಿನ ಸೈಡ್ ಕಟ್ ಮಾಡಿರ್ತೈತಿ. ಪ್ರತಿಯೊಂದು ಡಿವಿಷನ್ ಒಳಗುನು ಏನದಲ್ಲ, ನಿಮಗೆ ಡೇಟಾ ಟೈಪ್ ಗೆ ಎಷ್ಟು ಮೆಮರಿ ಅಲೋಕೇಟೆಡ್ ಇರ್ತೈತಿ ಅಷ್ಟು ಬೈಟ್ಸ್ ಅನ್ನ ಅಲೋಕೇಟ್ ಮಾಡಿರ್ತಾರೆ. ಇಂಟೀಜರ್ ಇರೋದ್ರಿಂದ 2 2 2 2 ಎರಡೆರಡು ಬೈಟ್ 4 ಪೀಸ್. ಕ್ಯಾರೆಕ್ಟರ್ ಇತ್ತು ಅಂತಂದ್ರ ಅದೇ ನಾನು ಕ್ಯಾರೆಕ್ಟರ್ ಡೇಟಾ ಟೈಪ್ n ಕೊಟ್ಟಿದ್ದೆ ಅಂತಂದ್ರ ಒಂದೊಂದು ಬೈಟಿನು 4 ಪೀಸಸ್ ಅನ್ನ ಕೊಡ್ತಿತ್ತು. ಅವಾಗ ನಿಮ್ ಮೆಮರಿ ಅಡ್ರೆಸ್ ಏನಿರ್ತಿತ್ತು, 800, 801, 802, 803 ಅಂತ ಹೇಳಿ ಇರ್ತಿತ್ತು. ಸೊ ಇನ್ಕ್ರಿಮೆಂಟ್ ಏನಾಗ್ತಾವ, ಒಂದು ಬ್ಲಾಕ್ ಇಂದ ಇನ್ನೊಂದು ಜಂಪ್, ಇಲ್ಲಿಂದ ನೆಕ್ಸ್ಟ್, ಇಲ್ಲಿಂದ ನೆಕ್ಸ್ಟ್, ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗ್ತಾವ. ಇಸ್ ಇಟ್ ಕ್ಲಿಯರ್? Yes, ma'am. ಉಳ್ದವ್ರಿಗೆ others, is it clear? We'll execute the program once. How many numbers you want to enter? ಅಲ್ಲಿ ತಗೊಂಡಿದ್ದನ್ನೇ ತಗೊಳ್ಳಂತ 4. ಎಂಟರ್ 4 integers ಬಂದ್ ಹೋದಿಲ್ಲ. ಯಾಕಂದ್ರೆ ನಾ ಅಲ್ಲಿ ಪ್ರಿಂಟೆಡ್ ಸ್ಟೇಟ್ಮೆಂಟ್ ನಾಗ ಏನ್ ಹಾಕಿನಿ, ಎಂಟರ್ %d integers ಅಂತ ಹೇಳಿ ಹಾಕಿನಿ. ಆ %d ಬದಲಿಗೆ n ವ್ಯಾಲ್ಯೂ, ನಾನು ಇಲ್ಲಿ ಮ್ಯಾಲ ಏನ್ n ವ್ಯಾಲ್ಯೂ ಕೊಟ್ಟಿನಲ್ಲ ಅದೇ ಇಲ್ಲಿ ರಿಪ್ಲೇಸ್ ಆಗ್ತೈತಿ. ನಾವು ಐ ನೀಡ್ ಟು ಎಂಟರ್ 4, 6, 3, 8. The given numbers are 4, 6, 3, 8. ಕರೆಕ್ಟ್ ಬಂದೈತೆ ಔಟ್ಪುಟ್? ಅಲ್ಲಿ ನಮ್ ಬೋರ್ಡ್ ಮೇಲೆ ಏನ್ ಬಂದಿತ್ತು ಅದೇ ಆಯ್ತು ಇಲ್ವಾ? Yes, madam. Okay, now I'll show you something else. ಏನ್ ಬಂದೈತಿ? Incomplete declaration. ಹಾ, in function Standard. mean incompatible implicit declaration of built-in function malloc. malloc ಅನ್ನ ಡಿಕ್ಲೇರ್ ಮಾಡ್ಲಾರ್ದೇನೆ ನಾವೇನ್ ಮಾಡ್ಲಿಕ್ಕತ್ತೀವಿ, ಯೂಸ್ ಮಾಡ್ಲಿಕ್ಕತ್ತೀವಿ. ವೇರಿಯೇಬಲ್ಸ್ ಅನ್ನ ಹೆಂಗ್ ಡಿಕ್ಲೇರ್ ಮಾಡ್ತೇವಲ್ಲ ಆ ರೀತಿ malloc ಅನ್ನ ಡಿಕ್ಲೇರ್ ಮಾಡಿಲ್ಲ ಅಂತ ತೋರಿಸ್ಲಿಕ್ಕತ್ತೈತಿ. ಯಾಕಂದ್ರೆ ಅದಕ್ಕೆ malloc ಏನಂತ ಗೊತ್ತೇ ಆಗಿಲ್ಲ. Why? Because we have not attached the header file. Because of that you are going to get this error. ಅದ್ರ ಸಲುವಾಗಿನೇ ನಾನೇನ್ ಮಾಡಿದ್ದೆ, ಆ stdlib ಅನ್ನುವಂತ ಫಂಕ್ಷನ್ ಅನ್ನ ತಗೊಂಡಿದ್ದು. ಈಗ ಹೋಯ್ತಾ ವಾರ್ನಿಂಗ್? Yes, madam. Yes. So
That's what is the use of standard library function. malloc, calloc, realloc, free ಎಲ್ಲಾ functions ಗೂ ಇದನ್ನ ಯೂಸ್ ಮಾಡ್ತೇವೆ. I hope it's clear. Yes, ma'am. Is it clear to everyone? Say something. If you have doubts, ask doubts. If you are cleared with a concept, say that you have been cleared with the concepts. ಅವರೇ ಹೊಳಿ ಆನ್ಸರ್ ಮಾಡ್ಬೇಡ್ರಿ, ಅದನ್ನ ಬಿಟ್ಟು ಬೇರೆದವ್ರು ಆನ್ಸರ್ ಮಾಡ್ರಿ. ದೀಪಾ, ಆಮೇಲೆ ನಿಖಿಲ್, ವಿದ್ಯಾಶ್ರೀ, ಪೂಜಾ, ಅವ್ರನ್ನ ಬಿಟ್ಟು ಬೇರೆದವ್ರು ಮಾತಾಡ್ರಿ ಕ್ಲಾಸ್ನಾಗ. ಎಸ್, ಗುಡ್ ವಿವೇಕಾನಂದ್. ಬರೀ ಕೈ ಎತ್ತಿಯೋ ಅಥವಾ ಕರೆನ ತಿಳಿದದು?